स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಸರ್ ಯತ್ನಾಳವ್ರು ಒಂದು ಆರೋಪ ಮಾಡ್ಯಾರ PPP ಮಾಡಲ್ದವ್ರೇನು ಶಿವಾನಂದ ಪಾಟೀಲ್ ಗಿರೇಕ್ಗಳತ್ತ ಮತ್ತು ಸಂಜೆಗೆ ನಿಮಗೆ ಪೇಮೆಂಟ್ ಆಗ್ತೈತಲ್ಲ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ನಾವು ಒಂದು ಅರ್ಧ ಗಂಟೆ ಹಿನ್ನೆಲೆ ನಮ್ಮ ಗಮನಕ್ಕೆ ಬಂತು ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ. ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಖಾಸಗಿ ಸಹಭಾಗಿತ್ವದಲ್ಲಿ ಬೇಡ, ಇದು ಸಂಪೂರ್ಣ ಸರ್ಕಾರದ ಒಂದು ಅಸ್ತಿತ್ವದಲ್ಲಿ ಇರಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ನಡೀತಕ್ಕಂಥ ಹೋರಾಟ 87ನೇ ದಿವಸ ಇವತ್ತು. ನಮ್ಮ ಹೋರಾಟಗಾರರಿಗೆ ಭಾಳ ಹಗುರವಾಗಿ ಹೋರಾಟಗಾರ ನಾನು ಕೂಡ ಬಂತಿದ್ದಾರೆ ಇಲ್ಲಿ ಇವತ್ತು ಮಾತಾಡಿದ ಮಾಧ್ಯಮದ ಮುಂದೆ. ಇಲ್ಲೇನು ಹೋರಾಟಗಾರರು ಕೂತಂಥವ್ರು ಶಿವಾನಂದ ಪಾಟೀಲ್ ಗಿರಾಕಿಗಳು, ಇವರು ಪೇಮೆಂಟ್ ಸಾಯಂಕಾಲ ಪೇಮೆಂಟ್ ಹಾಕದ ಪೇಮೆಂಟ್ ಗಿರಾಕಿಗಳು ತಿಕ್ಕೊಂಡು ಹೇಳಿ ಭಾಳ ನಾಲಿಗೆಯನ್ನು ಹಗುರವಾಗಿ ಬಿಟ್ಟಾರೆ ಇವತ್ತು ದಿವಸ. ಇವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ನೋದು ನಾವು ವಿಚಾರ ಕೇಳಬೇಕಾಗ್ತದೆ. ಯತ್ನಾಳವ್ರಿಗೆ ಸಾಕಷ್ಟು ಹೊತ್ತು ರೈತರ ಸಮಸ್ಯೆಗಳದಾವು, ಅದ್ರ ಬಗ್ಗೆನೇ ತಾಕತ್ತಿತ್ತಂದ್ರೆ ಮಾತಾಡು. ಬಟ್ ನಮ್ಮ ಬಗ್ಗೆ ಮಾತಾಡ್ತೀವಿ, ಯೋಗ್ಯತೆ ಏನೋ ನಿನಗೆ? ನಾವು ರೈತ ಮುಖಂಡ 30 ವರ್ಷ ಹೋರಾಟ ಮಾಡಿ ನಮ್ಮ ಜೀವನನೇ ಹಾಳು ಮಾಡ್ಕೊಂಡೇವು, ಸಾಲ ಮಾಡ್ಕೊಂಡೇವು ಹೋರಾಟ ಸಲುವಾಗಿ, ರೈತರ ಸಲುವಾಗಿ. ಅದು ಗೊತ್ತಿದ್ದಂಥ ವಿಚಾರನೂ ಅದ. ಇಲ್ಲಿ ಕೂತಂತಾರಲ್ಲ ವಿವಿಧ ಸಂಘಟನೆಯವರು ಅದಾರ ಮತ್ತು ಪ್ರಾಮಾಣಿಕರದಾರ. ಇವ್ರು ಹಿನ್ನೆಲೆ ವಿಚಾರ ಮಾಡದೆ ನಿಮ್ಮ ರಾಜಕೀಯ ತಿಂಡಿ ಏನಿತ್ತಂದ್ರೆ ನೀವು ಅಲ್ಲಿ ಹೊರಗಡೆ ಇಟ್ಕೋರಿ, ಈ ಹೋರಾಟದಾಗ ಭಾಗವಹಿಸ್ಬೇಡ್ರಿ. ನೀವು ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಳ್ಳೋಂಥ ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ನಮಗೂ ಮಾತಾಡೋಕೆ ಬರ್ತದ, ನಿಮ್ಮ ಅಪ್ಪನಾಗ ಮಾತಾಡ್ತೇವೆ ನಾವು. ಅದು ಆಗಬಾರ್ದು ಅಂತೇಳಿ ನಾವು ಸುಮ್ಮನೆ ಶಾಂತ ರೀತಿದ್ದು ಹೊಂಟಿದ್ದೆವು. ಏನು ನಮಗೇನದ? ಪ್ರಥಮದಲ್ಲಿ 500 ಕೋಟಿ ಕೊಡ್ತೀವಿ ಅಂತೇಳಿ ಅಧಿವೇಶನದ ಚರ್ಚೆ ಮಾಡಿದವರು ನೀವೇ. ನೀವು ಹೇಳಿಕೆ ಕೊಟ್ಟಿದ್ದಕ್ಕೆ ಹೋರಾಟಗಾರರು ಹೆಚ್ಚು ರೊಚ್ಚಿಗೊಳಿಸಿ ಹೋರಾಟ ಕುಂದಿಸ ಕಾರಣೀಭೂತರೇ ನೀವೇ. ಇದನ್ನು ಮಾತಾಡಿದ್ದಿಲ್ಲ ಅಂದ್ರೆ ಇಟ್ಟು ಹೋರಾಟ ಬೀದಿ ಬರ್ತಿದ್ದಿಲ್ಲ. ಇದನ್ನು ಕಿತಾಪತಿ ಮಾಡಿದ್ದಲ್ಲೇ ಮತ್ತು ಹೋರಾಟಗಾರರಿಗೆ ಇವತ್ತು ನೀವು ಅಪಮಾನ ಮಾಡಿಸಿದ ಆರೋಪ ಮಾಡಕತ್ತೀರಿ. ನೀವು ಶಿವಾನಂದ ಪಾಟೀಲ್ರೇ ಹೇಳಿ ಕೂಡಿಸ್ಯಾರ ಶಿವಾನಂದ ಪಾಟೀಲ್ ಗಿರಾಕಿಗಳು ಪೇಮೆಂಟ್ ಗಿರಾಕಿಗಳತ್ತ. ಇವತ್ತು ನೀವು ಸಾಬೀತು ಮಾಡ್ಬೇಕು. ನೀವು ಶಿವಾನಂದ ಪಾಟೀಲ್ರು ನಮಗೆ ಎಷ್ಟು ರೊಕ್ಕ ಕೊಟ್ಟಾರ ಪ್ರತಿಯೊಬ್ಬರಿಗೂ, ಏನು ನಗದು ಹಣ ಕೊಟ್ಟರು, ಚೆಕ್ ಕೊಟ್ಟರು, ಏನು ಫೋನ್ಪೇ ಮಾಡಿದ್ರು, ಏನು ಮಾಡಿರೋ ಬಗ್ಗೆ ನೀವು ಸಿದ್ಧಪಡಿಸಬೇಕು. ಒಂದು ವೇಳೆ ಸಿದ್ಧಪಡಿಸದೇ ಇದ್ದರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ತೇವೆ. ನೀವು ಕ್ಷಮೆ ಕೇಳಬೇಕು ಕೂಡಲೇ. ಇದನ್ನು ಸಿದ್ಧಪಡಿಸದೇ ಇದ್ರೆ ಇಲ್ಲಿ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಿಮ್ಮ ಪ್ರತಿಕೃತಿ ದಹನ ಮಾಡ್ತೀವಿ. ನೀವು ಎಲ್ಲಿ ಸಿಗ್ತೀರಿ? ಬರೀ ಬಿಜಾಪುರ ಜಿಲ್ಲೆ ಅಲ್ಲ, ಇಡೀ ರಾಜ್ಯಾದ್ಯಂತ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಇವತ್ತು ರಕ್ಷಣಾ ವೇದಿಕೆ ಇರಬಹುದು, ಬೇರೆ ಬೇರೆ ಸಂಘಟನೆಗಳು ಕೂಡ ಇಡೀ ರಾಜ್ಯಾದ್ಯಂತದವು. ಎಲ್ಲರಿಗೂ ಕೂಡ ನಾವು ಸುದ್ದಿ ಮುಟ್ಟಿಸಿದೆವು. ಈ ವಿಜಯಪುರ ಜಿಲ್ಲೆಯಲ್ಲಿ ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಲುವಾಗಿ ಹೋರಾಟ ಕೂತಲ್ಲ, ಇದು ಹಗುರವಾಗಿ ಮಾತನಾಡಿ ಹಗುರ ತೋರಿಸುವಂಥ ಕೆಲಸ ಮಾಡಿ ಇವತ್ತು ಶಿವಾನಂದ ಪಾಟೀಲ್ರ ಆ ಪರವಾಗಿ ಕೂಡಿಸಿದ್ದಾರೆ. ಇವರು ಕೂತಿದ್ದಾರೆ ಮತ್ತು ಪೇಮೆಂಟ್ ಗಿರಾಕಿ ತಿಳ್ಕೊಂಡು ನಮ್ಮ ಮೇಲೆ ಇವತ್ತು ಅಪಮಾನ ಮಾಡ್ಯಾರ, ಆರೋಪ ಮಾಡ್ಯಾರ. ಅದಕ್ಕೆ ಅವ್ರು ಏನು ಸಿಗ್ತಾರೋ ಅಲ್ಲಿ ಘೇರಾವ್ ಹಾಕಿ ಕಪ್ಪು ಮಸಿ ಬೆಳಿಬೇಕು ಮಕ್ಕಕ್ಕೆ ತಿಳ್ಕೊಂಡು ನಾವು ಅವರಿಗೆ ಒಂದು ಸಂದೇಶವನ್ನು ಕೊಡ್ತೇವೆ. ಇನ್ನು ಹೊರಗಡೆ ತಿರುಗಾಡೋದು ಭಾಳ ಕಷ್ಟ ಆಗ್ತದ. ನೀವು ರಾಜಕೀಯ ತಿಂಡಿ, ನಿಮ್ಮ ಪಕ್ಷ ಕಾಂಗ್ರೆಸ್ BJP JDS ನೀವು ಸುಡುಗಾರ ಸೇರಿ ನೀವು ಅದನ್ನ ನಮ್ಮ ಬಗ್ಗೆ ಕೇಳಂಗಿಲ್ಲ. ಶಿವಾನಂದ ಪಾಟೀಲ್ ಬೇಡ, ನೀವು ಬೇಡ, ನೀವು ಪಕ್ಷದವರದಿರಿ. ನಾವು ಪ್ಯೂರ್ ಹೋರಾಟಗಾರರು, ಯಾವ ಪಕ್ಷಕ್ಕೂ ಸಂಬಂಧಪಟ್ಟವರಲ್ಲ. ಯಾಕೆ ನಮ್ಮ ಬಗ್ಗೆ ಮಾತಾಡ್ತೇಪ್ಪ ಪುಣ್ಯಾತ್ಮ? ನಿನ್ನ ಮಾತಿಗೆ ಜನ ನಿನ್ನ ಹಿಂದಿದ್ದವರು ಅವ್ರು ಮರಳಾಗ್ಯವು. ಅವ್ರು ಹುಚ್ಚಿಡ್ಸಿದ್ದಿ ಏನು ಬೇಯ್ದ್ರು ಸಹಿತ ಅದಕ್ಕೆಲ್ಲರೂ ಕೇಕೆ ಹಾಕೋತ ಹೊಂಟ್ಬಿಟ್ಟಾರ. ಒಂಥರ ಏನೋ ಮಂಗ್ಯಾಗಿ ಹೆಂಡ ಕುಡ್ಸಂಗಾಗ್ಯದ ನಿನ್ನ ನೆನೆ ಬರ. ನೀವು ಸಾಕಾಗಿಲ್ಲ. ನೀವು ಹಿಂಗಾಗಿ BJP ಹೊರಗೆ ಹಾಕ್ಯಾರ ಈಗ ಹೆಡಿಕಿಡ ಕಿಸಂದ. ಇನ್ನೂ ಬುದ್ಧಿ ಬರೋಲ್ಲ ನಿನಗೆ? ಎದಕ್ಕೆ ಹೋರಾಟಗಾರ ಈ ಥರ ಅಪಮಾನ ಮಾಡೋದು? ಎದ್ರ ಅವಶ್ಯಕತೆ ಅದ? ಎಲ್ಲಿ ಕೊಟ್ಟು ಸಿದ್ಧಪಟ್ಟು ತೋರಿಸ್ಬೇಕು, ಟೈಮಿಂಗ್ ಸಮೇತ ತೋರಿಸ್ಬೇಕು. ಇಲ್ಕಂದ್ರೆ ನಾವು ಕೇಳಂಗಿಲ್ಲ. ಇಲ್ಲ ನೀನು ಬರ್ರಿ ಬಿಜಾಪುರ ನಗರದಾಗ ತಿರುಗಾಟ ಮಾಡಬರ್ರಿ. ಕಪ್ಪು ಮಸಿ ಬೆಳಿತೇವೆ, ಮಕ್ಕಕ್ಕೆ ಮರ್ಯಾದೆ ತೆಗಿತೇವೆ. ಏನು ಹುಡುಗಾಟ ಎತ್ತಿಕೊಂಡಿರಿ? ಹೋರಾಟಗಾರನ ಬಿಟ್ಟಿನ ಪೇಮೆಂಟ್ ಗಿರಾಕತ್ತ. ನೀವು ರಾಜಕಾರಣ ಹರಾಮಿತ್ತಿರ್ತೀರಿ. ನೀವು ಜನರ ದುಡ್ಡ ತೆರಿಗೆ ಹಣ ಲೂಟಿ ಮಾಡಿ ಕುಂಡಿ ಬಡಕ್ಕೆ ಹಾಕೊಂಡು ಕೂತೀರಿ. ಅದನ್ನು ಅರ್ಥ ಮಾಡ್ಕೋರಿ. ನೀವು ಲೂಟಿಕೋರು ಮೊದಲ. ಸುಮ್ಮನೆ ಹೋರಾಟಗಾರರ ಹಗರ ಬಗ್ಗೆ ಮಾತನಾಡಿ ಶಿವಾನಂದ ಪಾಟೀಲ್ ನಮಗೇನು ಸಂಬಂಧ? ಅವರು ಜನಪ್ರತಿನಿಧಿ ಇರಬಹುದು, ಪೇಮೆಂಟ್ ಕೊಟ್ಟಾರಂತಾರೆ, ಎಲ್ಲಿಗೂ ಕೊಡ್ತಾರೆ. ನಾವು ಕೂಡ ಶಿವಾನಂದ ಪಾಟೀಲ್ ಪ್ರಶ್ನೆ ಮಾಡ್ತೇವೆ, ಯಾರಿಗೆ ಕೊಟ್ರಿ? ಇವತ್ತು ನಗರ ಶಾಸಕರು ಯತ್ನಾಳ್ ಇವತ್ತು ನಮ್ಮ ಮೇಲೆ ಆರೋಪ ಮಾಡಕತ್ತಾರ. ನೀವು ಯಾರ ಕೈ ಕೊಟ್ರಿ ಪೇಮೆಂಟ್? ಇವ್ರ ಬಗ್ಗೆ ಉತ್ತರ ಕೊಡುತ್ತೆ. ನಾವು ಕೂಡ ಶಿವಾನಂದ ಪಾಟೀಲ್ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿ. ಅಂದ್ರೆ ಅವ್ರು ಸಾಬೀತುಪಡಿಸಬೇಕು. ಯಾರು ಕೊಟ್ಟಿದ್ದಾರೆ, ಯಾವ ಸಮಯ ಕೊಟ್ಟಿದ್ದಾರೆ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಏನು ವೈಯಕ್ತಿಕವಾಗಿ ತಂದು ಕೊಟ್ಟಾರೋ, ನಗದು ಕೊಟ್ಟಿದ್ದಾರೋ, ಅಥವಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದಾರೋ, ಅಥವಾ ಫೋನ್ ಪೇ ಮಾಡಿದಾರೋ, ಎಷ್ಟು ಮಾಡಿದಾರಂತ ಬಗ್ಗೆ ಸಾಬೀತುಪಡಿಸಬೇಕು.
ಸುಮ್ಮನೆ ತೆರಿ ಕೆಟ್ಟೋರ್ ಥರ ಮಾತನಾಡೋದು ಸರಿಯಲ್ಲ. ನಿಮಗೇನು ಮಾನಸಿಕ ಸ್ಥಿತಿಮತಿ ಕಳ್ಕೊಂಡಿರಿ, ಆರೋಗ್ಯ ಸರಿ ಉಳಿದಿಲ್ಲ ನಿಮಗೆ. ಸ್ವಲ್ಪ ಬೇರೆ ಒಳ್ಳೆ ಡಾಕ್ಟರ್ ಇದ್ರೆ ಅವ್ರ ಕಡೆ ಹೋಗಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಮಾಡ್ಕೊರಿ. ಮಾನಸಿಕಾಗಿ ನಿಮಗೆ ಇವತ್ತೇನು BJP ಹೊರಗೆ ಹಾಕ್ಯಾರಲ್ಲ, ಅದಕ್ಕೆ ಒಂಥರ ನೀರನ್ನು ಮೀನು ಹೊರಗೆ ತೆಗೆದಂಗೆ ಹೋಗ್ಯದ, ಹುಚ್ಚಿಡ್ದದ. ಸ್ವಲ್ಪ ದವಾಖಾನೆ ತೋರಿಸ್ರಿ. ಜನಕ್ಕೆ ಕಲ್ಲುಗಿಂತ ಮುಂಚೆ ಹೋಯ್ತು ಪುಣ್ಯಾತ್ಮ ದವಾಖಾನೆಗೆ ಅಡ್ಮಿಟ್ ಆಗಿ ಸ್ವಲ್ಪ ತೋರಿಸಿ ಗುಣಮುಖ ಮಾಡ್ಕೊಂತ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ಸುಮ್ಮನೆ ಹೋರಾಟಗಾರ ನಮ್ಮ ಮನೆಗೆ ಕೂತೇವ ನಾವು 500 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರೆ ನೀವೇನ ಅಂದ್ರೆ ಜನರು ಕುತ್ತಿ ಕೊಯ್ಲಕತ್ತೀರಿ, ಹೊಸು ಕುಡ್ಕೊಂಡು ನೀವು ಹುಚ್ಚು ಸಕ್ಕರೆ ಯಾಕೆ ಮಾತಾಡ್ತೀರಿ? ಏನು ನಾವೆಲ್ಲ ದನಕ್ಕೆ ತಿಳ್ಕೊಂಡ್ರಿ? ಸರ್, ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿಮ್ಗೆ ಅಟ್ಟೆ ಸಂಬಂಧಪಟ್ಟಂಗೆ ಮಾತಾಡ್ತಾರಲ್ಲ, ಯಾಕೆ ನಿಮ್ಮ ಮಕ್ಳು ಯಾರು MBBS ಆಕಾಂಕ್ಷಿಗಳದಾರ? ಈಗ ಯಾರು ಇಲ್ಲಿ ಯಾರು ನಮ್ಗೆ ಅವಶ್ಯಕತೆ ಇಲ್ಲ. ನಾವು MBBS ಕಲಿಬೇಕನ್ನ ಆಸೆ ಇತ್ತು, ನಮಗೂ ತಾಕತ್ತಿಲ್ಲ. ಹಣಕಾಸಿನ ತೊಂದರೆ ಅದ, ಆರ್ಥಿಕ ಬಡತನ ಇದೆ. ಕೇವಲ ಒಂದು 2 ಹೊತ್ತಿನ ಊಟಕ್ಕೂ ಸಹಿತ ನಮ್ಮ ಪರಿಸ್ಥಿತಿ ಗಂಭೀರ ಅದಾವು. ಈ ರಾಜಕಾರಣ ನಾವೇನು ಮೆಡಿಕಲ್ ಇನ್ನೇ ನಾವು ಸಮಾಜದ ಇವಾಗ ಬಡ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಎಲ್ಲ ವರ್ಗದ ಮಕ್ಕಳು ಇವತ್ತು ವಿದ್ಯಾವಂತರಾಗಿ ನಾಳೆ ಯಾಕೆ ಮೆಡಿಕಲ್ ಅಧ್ಯಯನ ಮಾಡಬಾರ ತಿಳ್ಕೊಂಡು ಅವರು ಒಂದು ಹೊಟ್ಟೆ ಕಿಚ್ಚಿಗೆ ನಾವು ಹೋರಾಟ ಮಾಡಕತ್ರ ನಮ್ಮ ಮೇಲೆ ಗೂಬೆ ಕುಡ್ಸಕ್ಕೆ ಬರ್ತಾರೆ. ಇಂಥ ಪುಣ್ಯಾತ್ಮರು ಇಂಥವ್ರಿಗೆ ಓಟ್ ಹಾಕ್ಯಾರಲ್ಲ ಜನ, ಅದೇ ದೊಡ್ಡ ತಪ್ಪು ಮಾಡ್ಯಾರ. ಈ ಯತ್ನಾಳ್ ಅವ್ರು ಯಾರ್ದೋ ಮ್ಯಾಗಿನ ತಂದು ನಿಮ್ಮ ಮ್ಯಾಗ ಟಾರ್ಗೆಟ್ ಮಾಡತ್ತಾರ ಅನ್ನಂಗೆ ಆಯ್ತಲ್ರಿ ಇದು. ಅವ್ರವ್ರ ರಾಜಕೀಯ ತಿಂಡಿ ಅದು. ಅವ್ರವ್ರು ಏನಕ್ಕೆ ಮಾಡ್ಕೊಳಕ್ಕೆ ಉದ್ದಾಡಲಕ್ಕೆ ನಮಗೆ ಯಾಕ್ರಿ ಇದು? ಮೂರನೇದವ್ರಿಗೆ ನಮ್ಗೆ ಅನ್ಯಾಯ ಆಗ್ಯದ, ನಾವು ನ್ಯಾಯ ಕೊಡ್ಸಕ್ಕೆ ನಾವು ಹೋರಾಟಕ್ಕೆ ಕೂತೇವು. ಅದನ್ನ ಬಿಟ್ಟು ತಮ್ಮ ಜಗಳ ಬಿಡ್ತೀವಿ ನಮ್ಮ ಮೇಲೆ ತಂದು ಹಾಕಿದ್ರೆ ನಾವೇನು ಮಾಡೋಣ್ರಿ? ಇವ್ರು ಸಾಬೀತುಪಡಿಸ್ಲಿಕ್ಕಂದ್ರೆ ಮುಂದಿನ ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಮಾನಷ್ಟ ಮೊಕದ್ದಮೆ ಹೂಡ್ತೇವೆ, ಪ್ರತಿಯೊಬ್ಬರು ಹೂಡ್ತೇವೆ ನಾವು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಯತ್ನಾಳ್ ಅವರು ಇದು ಶಿವಾನಂದ ಪಾಟೀಲ್ರು ಸಂಜೆಗೆ ಪೇಮೆಂಟ್ ಆತೈತೆ ಅಂತೇಳಿ PPP ಹೋರಾಟಗಾರರ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ಯಾರ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ರೀ? ನಮ್ಮ ಪ್ರತಿಕ್ರಿಯೆ ಏನಪ್ಪ ಅಂತಂತಂದ್ರೆ, ಇವತ್ತೇನು ನಾವು ವಿಜಯಪುರ ವೈದ್ಯಕೀಯ ಹೋರಾಟ ಸಮಿತಿ ಒಳಗೊಂಡು ಹಲವಾರು ಸಂಘಟನೆಗಳನ್ನ ಒಳಗೊಂಡು ಏನದ ನಾವು ಅಂಬೇಡ್ಕರ್ ವೃತ್ತದಲ್ಲಿ ಏನದ ನಾವು ಸತ್ಯಾಗ್ರಹವನ್ನು ಏನದ ನಾವು ಹೂಡಿದ್ದೀವಿ. ಕಾರಣ ಏನಪ್ಪ ಅಂತಂತಂದರೆ, ಇಲ್ಲಿ ಎಲ್ಲರೂ ಕೂಡ ನಾವೇನು ಎಲ್ಲ ಸಂಘಟನೆಯವ್ರು ಏನು ಕುಂತೀವಲ್ಲ, ಯಾರು ಇದ್ರೊಳಗೆ ಏನದ ಯಾರು ಇಲ್ಲಿಟ್ರೇಟ್ ಇಲ್ಲ, ಯಾರು ಹೆಬ್ಬಟ್ಟಿನವ್ರು ಇಲ್ಲ. ಎಲ್ಲ ಏನದ ನಾವೇನಪ್ಪ ಅಂತಂತಂದ್ರೆ ಪ್ರಜ್ಞಾವಂತ ಈ ದೇಶದ ನಾಗರಿಕರಿದ್ದೀವಿ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಏನಪ್ಪ ಅಂತಂದ್ರೆ ಇವತ್ತೇನು ನಗರದೊಳಗೆ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವ್ರದ್ದು ಏನಪ್ಪ ಅಂತಂತಂದ್ರೆ ಅವೊಬ್ಬ ನಾಲಾಯಕ MLA ಅವನು. ಯಾಕಪ್ಪ ಅಂತಂತಂದ್ರೆ ಇಷ್ಟು ಅವ್ರಿಗೆ ಜ್ಞಾನ ಇಲ್ಲ. ಅವ್ರ ಮ್ಯಾಗ ಏನಪ್ಪ ಅಂತಂದ್ರೆ ಶಿವಾನಂದ ಪಾಟೀಲ್ ಅವ್ರ ಜೋಡಿ ಅನ್ನೋದು ಹೊಂದಾಣಿಕೆ ಮಾಡ್ಕೋತಾರೆ. ಅಲ್ಲಿಂದ ಶಿವಾನಂದ ಪಾಟೀಲರದು ಅವ್ರದ್ದು ಒಂದು ಏನು ಯೋಗ್ಯತೆ ಅವ್ರ ಕಾಲು ಧೂಳು ಸಮಾನ ಆಗೋದಿಲ್ಲ. ನೀವು ಯತ್ನಾಳ್ ಗೌಡ್ರೆ ನೀವೇನಪ್ಪ ಅಂತಂತಂದರೆ ನೀವು ಒಬ್ಬರು ಜನಪ್ರತಿನಿಧಿಯಾಗಿ ಏನದ ನೀವು ಜನರ ಬಗ್ಗೆ ಯೋಚನೆ ಮಾಡಿರಿ. ಇವಾಗ ನಿಮ್ಗೆ ಜನರ ಬಗ್ಗೆ ಯೋಚನೆ ಮಾಡದೆ, ಪಕ್ಷದ ಬಗ್ಗೆ ಯೋಚನೆ ಮಾಡದ ಸಲುವಾಗಿ ಏನಪ್ಪ ಅಂತಂದ್ರೆ BJP ಅವ್ರು ಏನದ ನಿಮ್ಮನ್ನ ಏನಪ್ಪ ಅಂತಂತಂದ್ರೆ ಪಕ್ಷದಿಂದ ನಿಮ್ಮನ್ನೇನದ ಉಚ್ಚಾಟಿತ, ನೀವೊಬ್ರು ಉಚ್ಚಾಟಿತ MLA ನೀವು. ಇನ್ನೂ ಆದ್ರೂ ನಿಮಗೆ ಬುದ್ಧಿ ಬಂದಿಲ್ಲ. ನೀವು ಹೆಂಗೆ ಪ್ರಜ್ಞಾವಂತರು ಅಂತ ಅನಿಸ್ಕೊಂತೀರಿ ಅನ್ನೋದು ಯಾರಿಗೂ ತಿಳಿಲಾರ್ದಂಗೆ ಆಗ್ಯದ. ಅದಕ್ಕೆ ಏನಪ್ಪ ಅಂತಂದ್ರೆ ಯತ್ನಾಳ್ ಗೌಡ್ರೆ ನೀವೇನಪ್ಪ ಅಂತಂದ್ರೆ ವಿಜಯಪುರದವ್ರು ಅದಿರಿ ಅಂತ ಹೇಳ್ಕೇನಂದ್ರೆ ನಾವು ಹೆಮ್ಮೆಲಿಂದ ನಿಮಗೆ ನಾವೇನದು ಭಾಳ ಗೌರವ ಕೊಡ್ತಿದ್ದೀವಿ. ಇವತ್ತು ಏನದ ಯಾವ ವಿಷಯಗಳ ಬಗ್ಗೆ ನೀವು ಮಾತಾಡ್ಕೊಂತ ಇವತ್ತು ನೀವೇನದ ಹೋರಾಟಗಾರರ ಬಗ್ಗೆನೂ ಏನಪ್ಪ ಅಂತಂದ್ರೆ ಕೀಳಾಗಿ ಮಾತಾಡಕತ್ತೀರಿ. ನೀವೊಬ್ಬ ನಾಲಾಯಕರು, ನೀವೊಬ್ಬರು ಅಯೋಗ್ಯರು ಅಂತ ಹೇಳ್ಕೇನಂದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಹೇಳ್ಕೊತ ನಿಮ್ಗೆ ಎಚ್ಚರಿಕೆನೂ ಕೊಡ್ತೀವಿ. ಇನ್ನು ಮುಂದೆ ಆದರೆ ಏನಪ್ಪ ಅಂತಂತಂದ್ರೆ ನಿಮ್ಮ ಮೆದುಳನ್ನ ನಾಲಿಗೆ ಸರಿಯಾಗಿ ಇಟ್ಕೊಡ್ರಿ. ಹೋರಾಟದ ಬಗ್ಗೆ ಏನದ ನೀವು ಹೋರಾಟಗಾರರ ಬಗ್ಗೆ ಕೀಳಾಗಿ ಮಾತಾಡೋದಾಗಲಿ, ಅವಹೇಳನಕಾರಿಯಾಗಿ ಮಾತಾಡೋದಾಗಲಿ ಮಾಡಿದ್ದೆ ನಿಜ ಆಯ್ತಪ್ಪ ಅಂತಂದ್ರೆ ನಾವೆಲ್ಲರೂ ಹೋರಾಟಗಾರಗಳು ಕೂಡ್ಕೊಂಡು ನೀವು ಎಲ್ಲಿ ಸಿಗ್ತೀರಿ ಅಲ್ಲಿ ಏನದ ನಿಮ್ಮ ಮುಖಕ್ಕೆ ಏನದ ನಾವು ಮಸಿ ಬೆಳೆಯುವಂಥದ್ದು ಏನದ ಗ್ಯಾರಂಟಿ ಅಂತ ನೀವು ತಿಳ್ಕೊಬೇಕಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತೀವಿ. ಇದು ಸಾಬೀತುಪಡಿಸ್ಬೇಕಲ್ರಿ ಅವ್ರು? ಸಾಬೀತುಪಡಿಸಲೇಬೇಕು. ಸಾಬೀತುಪಡಿಸಿದ್ರೆ ಅವರು ನಿಜವಾದ ಏನಪ್ಪ ಅಂತಂದ್ರೆ ಪ್ರಜ್ಞಾವಂತ ಶಾಸಕರು ಅಂತೀವಿ. ಇರ್ಲಿಲ್ಲ ಅಂದ್ರೆ ಅಯೋಗ್ಯ ಶಾಸಕ ಅಂತೇಳಿ ಈಗ ನಿರ್ಧಾರ ಆಗ್ತದೆ. ಸಾಬೀತುಪಡಿಸ್ಲಿಕ್ಕಂದ್ರೆ ಮುಂದಿನ ನಿಮ್ಮ ಕ್ರಮಗಳು ಏನು ಸರ್? ನಾವೆಲ್ಲ ಹೋರಾಟಗಾರರು ಕೂಡ್ಕೊಂಡು ಅವ್ರು ಎಲ್ಲಿ ಸಿಗ್ತಾರ ಅವರೆಲ್ಲ ಕೂಡ ಅವ್ರ ವಿರುದ್ಧ ಏನಪ್ಪ ಅಂತಂದ್ರೆ ನಾವು ಧರಣಿ ಮಾಡ್ತೀವಿ, ಧನ್ಯವಾದಗಳು, ಹೋರಾಟ ಮಾಡ್ತೀವಿ. ಧನ್ಯವಾದಗಳು.